ಕೃಷಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಬಹುಪಯೋಗಿಯಾಗಿದ್ದ ಶಿಬರೂರು ಮತ್ತು ಕಟಿಲೆಗೆ ಸಂಪರ್ಕ ಕಲ್ಪಿಸುವ ಮೂಡುಮಠ ಬಳಿಯ ಕಿರು ಅಣೆಕಟ್ಟೊಂದು ಶುಕ್ರವಾರ ರಾತ್ರಿ ಕುಸಿದು ಬಿದ್ದಿದೆ. ಕಳೆದ 18 ವರ್ಷಗಳ ಹಿಂದೆಯೇ ಈ ಅಣೆಕಟ್ಟು ನಿರ್ಮಾಣವಾಗಿತ್ತು. ಈ ಅಣೆಕಟ್ಟಿನ ಮೂಲಕ ಶಿಬರೂರಿನಿಂದ ಕಟಿಲೆಗೆ ನಡೆದುಕೊಂಡು ಬರಲು ತೀರಾ ಹತ್ತಿರದ ದಾರಿಯಾಗಿತ್ತು. ಮಳೆಗಾಲದಲ್ಲಿ ನೀರು ಸಂಗ್ರಹ ಮಾಡಿ ಕೃಷಿಗೂ ಕೂಡ ಬಳಕೆ ಮಾಡಲಾಗ್ತಾ ಇತ್ತು. ಈ ಬಾರಿಯೂ ಅಣೆಕಟ್ಟಿನ ಕಿಂಡಿಗಳನ್ನು ಬಂದ್ ಮಾಡಲಾಗಿತ್ತಾದರೂ ಕೂಡ ಅಷ್ಟೊಂದು ನೀರು ಶೇಖರಣೆ ಆಗಿಲ್ಲ. ಆದರೆ ಇದೀಗ ಏಕಾಏಕಿ ಕಿಂಡಿ ಅಣೆಕಟ್ಟು ಕುಸಿದು ಬಿದ್ದಿದೆ. ವಿಚಾರ ತಿಳಿದ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮನಾಥ್ ಕೋಟ್ಯಾನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಅಕ್ರಮ ಮರಳುಗಾರಿಕೆಯೇ ಈ ಅಣೆಕಟ್ಟು ಕುಸಿದು ಬೀಳಲು ಕಾರಣವಾಗಿದೆ. 2 ತಿಂಗಳ ಹಿಂದೆಯೇ ಸ್ಥಳಕ್ಕೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಈ ಬಗ್ಗೆ ವರದಿಯನ್ನ ಜಿಲ್ಲಾಧಿಕಾರಿ, ಗಣಿಗಾರಿಕೆ ಹಾಗೂ ಪೊಲೀಸ್ ಇಲಾಖೆಗೆ ವರದಿಯನ್ನ ನೀಡಿದ್ದಾರೆ. ಆದರೂ ಇಲ್ಲಿ ಮರಳುಗಾರಿಕೆ ಮಾತ್ರ ಎಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕದ ಕಾರಣ ಈ ಕಿರು ಅಣೆಕಟ್ಟು ಕುಸಿದು ಬೀಳಲು ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಿತ್ತಬೈಲ್ ಇಲ್ಲಿ ಬಹು ಉಪಯೋಗವಾಗುವಂಥ ಒಂದು ನೀರಿನ ಕಿಂಡಿ ಅಣೆಕಟ್ಟು ನಿನ್ನೆ ರಾತ್ರಿ ಬಿದ್ದಿದೆ. ಬೀಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ 2 ತಿಂಗಳ ಹಿಂದೆ ಮೈನರ್ ಇರಿಗೇಷನ್ ಇಂಜಿನಿಯರ್ಸ್, ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಬಂದು ರಿಪೋರ್ಟ್ ಮಾಡಿದ್ದಾರೆ. ಡಿಸಿಗೆ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಮಾಡಿದ್ದಾರೆ, ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ಗೆ ಮಾಡಿದ್ದಾರೆ. ಹೀಗೆ ಹೊಯ್ಗೆ ತೆಗೆಯುತ್ತಾ ಇದ್ದಾರೆ ಅಕ್ರಮವಾಗಿ. ಇದು ಬೀಳ್ತದೆ, ಇವತ್ತಲ್ಲ ನಾಳೆ ಬೀಳ್ತದೆ ಅಂತ ಹೇಳಿಕೊಂಡು ರಿಪೋರ್ಟ್ ಮಾಡಿದ್ದಾರೆ 2 ತಿಂಗಳ ಹಿಂದೆ. ಆಮೇಲೆ ನಿರಂತರವಾಗಿ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಾ ಇತ್ತು. ಅದನ್ನು ನಿಲ್ಲಿಸಲಿಕ್ಕೆ ಯಾರು ಇದರಲ್ಲಿ ಸಂಪೂರ್ಣವಾಗಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮತ್ತು ಪೊಲೀಸ್ ಇಲಾಖೆ ಶಾಮೀಲಾಗಿದ್ದಾರೆ. ಅವರೊಟ್ಟಿಗೆ ಶಾಮೀಲಾಗಿ ಹೆದರಿ ಅವರೊಟ್ಟಿಗೆ ಸೇರಿಕೊಂಡು ಏನು ವಸೂಲ್ಬಾಜಿ ಮಾಡಿ ತಿಂಗಳಿಗೆ ಎಷ್ಟು ಅಥವಾ ಒಂದು ದೋಣಿಗೆ ಎಷ್ಟು ಅಂತ ಹೇಳಿಕೊಂಡು ಅವರ ಹತ್ರ ಏನು ದುಡ್ಡು ತೆಕ್ಕೊಂಡು ಬಹುಶಃ ಇದು ಇವರು ಶಾಮೀಲಾಗಿ ಮಾಡಿದಂಥ ವ್ಯವಸ್ಥೆ. ಇವತ್ತು ಸಾರ್ವಜನಿಕರಿಗೆ ಇಲ್ಲಿ ಏನು ಕೃಷಿಗೆ ಇರುವಂಥ ಈ ಒಂದು ಡ್ಯಾಮ್ ಕಿಂಡಿಗೆ ನೆಟ್ಟು ಇವತ್ತು ಬಿದ್ದಿದೆ, ನಾಶ ಆಗಿದೆ. ಈಗಲಾದರೂ ನಾನು ಈಗಾಗಲೇ ಡಿಸಿಗೆ ಮಾತಾಡಿದ್ದೇನೆ. ಮೈನ್ಸ್ ಆ್ಯಂಡ್ ಜ್ಯುವೆಲ್ ಅಧಿಕಾರಿಗಳಿಗೂ ನಾನು ಬೆಳಿಗ್ಗೆ ಮಾತಾಡ್ತೇನೆ ಡಿಡಿಗೆ. ದಯವಿಟ್ಟು ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಇಲಾಖೆ ಮತ್ತು ಡಿಸಿ. ದೂರು ಕೊಟ್ಟಿದ್ದರಿಂದ ಇದರ ಬಗ್ಗೆ ಯಾವುದೇ ಬೇಜವಾಬ್ದಾರಿಯಿಂದ ಬಹುಶಃ ಮೇಲಾಧಿಕಾರಿಗಳು ನಡೆದಿದ್ದರಿಂದ ಇವತ್ತು ಈ ಸ್ಥಿತಿಗೆ ಬಂದಿದೆ. ಇದು ಹೀಗೆ ಆಗಬಾರ್ದು. ಎಲ್ಲ ಕಡೆಗಳಲ್ಲಿ ಹೀಗೆ ಆಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಅದು ಅಕ್ರಮವಾಗಿ ಮರಳುಗಾರಿಕೆ ಮಾಡಿಕೊಂಡು ಇವತ್ತು ಕಳೆದ ಸಲ ಮುಲರಪಟ್ಟಣದಲ್ಲಿ ಬ್ರಿಡ್ಜ್ ಬಿತ್ತು, ನಿನ್ನೆ ಇದು ಬಿದ್ದಿದೆ. 6 ಡ್ಯಾಮ್ಗಳು ಬೀಳ್ತದೆ ಇದೇ ರೀತಿ ಆದರೆ. ಇವತ್ತು ಒಂದು ಲೋಡು ಹೊಯ್ಗೆಯನ್ನು 20,000ಕ್ಕೆ, 18,000ಕ್ಕೆ, 16,000ಕ್ಕೆ ಮಾರ್ತಾರೆ ತೆಗೆದು. ಎಲ್ಲ ಇನ್ಫ್ಲುಯೆನ್ಸಿನಿಂದಲೇ ಇವರಿಗೆ ರಾಜಕೀಯ ಪುಡಾರಿಗಳ ಇವರಿಗೇನು ರಕ್ಷಣೆ ಇದೆ, ಆದ್ದರಿಂದ ಇದನ್ನು ಮಾಡ್ತಾ ಇದ್ದಾರೆ.